ಬಾಗಿಲು ಕ್ರಾಸ್ ಬಸ್ ಸ್ಟಾಪ್ ಬಂದಿದ್ದೀವಿ. ಸೊ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ವಿ. ಎಲ್ಲಿಗೆ ಅಂತ ನಮ್ಮ ಹತ್ರ ಹಳೆ ಕಾಲೇಜ್ ಹತ್ರ ಹೋಗ್ತಿದ್ವಿ. ಸೊ ಬನ್ನಿ ಹೋಗೋಣ, ನಮ್ಮ ಜೊತೆ ನೀವು ಬನ್ನಿ. ಸೊ ಬನ್ನಿ ಹೋಗೋಣ. ಬಸ್ ಇನ್ನೇನು ಬಂದು ವೆಯ್ಟ್ ಮಾಡ್ತಿದ್ದೀವಿ. ಸೊ ನೋಡಿ ಬಸ್ಸು ಎಲ್ಲಿ ಕಾಜೆ ಹೋಗ್ತಾರದು? ಹಾಂ, ನಮ್ಮ ಕಾಲೇಜು. ಸೊ ಈ ಬಸ್ಸಲ್ಲೇ ಹೋಗೋಣ ಅಂತ ಬನ್ನಿ ಹೋಗೋಣ. ಸೊ ಗೈಸ್, ನಾವಿವಾಗ ಮೆಜೆಸ್ಟಿಕ್ ಬಸ್ ಸ್ಟಾಪಲ್ಲಿ ಬಂದಿದ್ದೀವಿ. ಇನ್ನೂ ಒಂದು ಸ್ಟಾಪ್ ಇರಬೇಕಲ್ಲ, ಇನ್ನೂ ಒಂದು ಬಸ್ ಸಿಗ್ಬೇಕಂತೆ. ಸೊ ಬನ್ನಿ ಹೋಗೋಣ. ಸೊ ನೋಡಿ ಮೆಜೆಸ್ಟಿಕ್ ಬಸ್ ಸ್ಟಾಪು ಇದೆ. ಸೊ ಬನ್ನಿ ಹೋಗೋಣ. ಸೊ ಗೈಸ್, ಕಾಲೇಜ್ ಹತ್ರ ಬಂದ್ವಿ. ಸೊ ಗೈಸ್, ಒಳಗಡೆ ಅಲ್ಲಿಂದ ಇಲ್ಲಿ ಗಂಟ ಬರೋ ನೆಸೆಸರಿ ಇತ್ತಾ ಅಂತ ನಮಗೆ ಗೊತ್ತಿಲ್ಲ ಗೈಸ್. ನಮ್ಮ ಮಮ್ಮಿ ಅಲ್ಲಿಂದ ಇಲ್ಲಿವರೆಗೂ ಬರ್ತಾ ಇದ್ರು. ಸೊ ಬನ್ನಿ ನಮ್ಮ ಅತ್ತೆನೇ ಕೇಳೋಣ, ಅಲ್ಲಿಂದ ಇಲ್ಲಿಗೆ ಹೆಂಗ್ ಬರ್ತಾ ಇದ್ರು, ಯಾಕೆ ಅಷ್ಟು ದೂರ ಅಲ್ಲೆಲ್ಲೂ ಕಾಲೇಜ್ ಸಿಗಿಲ್ಲ ಅಂತ. ಬೆಳಗ್ಗೆ 6 ಗಂಟೆಗೆ ಬಿಡ್ತಾ ಇದ್ದೆ, ರೀಚ್ ಆಗ್ತಾ ಇದ್ದೆ. ಚೆನ್ನಾಗಿತ್ತು, ಟ್ರಾಫಿಕ್ ಇರ್ತಿರ್ಲಿಲ್ಲ. 16 years ಬ್ಯಾಕ್, 16 years ಆದ್ಮೇಲೆ ವಾಪಸ್ ಅವ್ರ ಕಾಲೇಜ್ ಹತ್ರ ಬರ್ತಾವ್ರೆ. ಅದೇ ಚೆನ್ನಾಗಿತ್ತಂತೆ. ಏನು ಕಾನ್ವೊಕೇಶನ್ಸ್ ಡೈಲಿ ಬೆಳಗ್ಗೆನೆ ಬಿಟ್ಟು ಬರ್ತಿದ್ರಂತೆ. ಏನು ಇಷ್ಟು ಬೇಗ ಬರ್ತಿದ್ರು ಅಂತ ಗೊತ್ತಿಲ್ಲ. ಅಷ್ಟು ದೂರದಿಂದ ಹೂವಿನಾಯ್ಕನಹಳ್ಳಿಯಿಂದ ಊರ ಹೆಸರು ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಆಮೇಲೆ ಸಿಗ್ತೀನಿ ಗೈಸ್. ಅಲ್ಲಿಂದ ಏನು ಬರ್ತಾ ಇದ್ರು ನನಗಂತೂ ಗೊತ್ತಿಲ್ಲ. ಎಷ್ಟು ಆಲ್ಮೋಸ್ಟ್ ಮೆಜೆಸ್ಟಿಕ್ಕಿಂತ ಇನ್ನು ಮುಂದೆ ಬರಬೇಕು ಗೈಸ್. ಇದೆ ಆವಾಗ ಅಷ್ಟೊಂದು ಟ್ರಾನ್ಸ್ಪೋರ್ಟೇಷನ್ ಇದು ಇರ್ತಿರ್ಲಿಲ್ಲ. ಆದರೂ ಬರ್ತಿದ್ವಿ ನಾವೆಲ್ಲ ಇಷ್ಟು ದೂರ ಬಸ್ಸಿಗೆ. ಯಾವ ಕಾಲೇಜ್ ಅಂತ ಇಲ್ಲ ಅಂತ ಇದ್ದೀವಿ, ಮತ್ತೆ ಸುತ್ತಮುತ್ತ ಅದು ಕೇಳ್ತಿದ್ದಾರೆ. ನಾವು ಅಂತೂ ಬೇರೆ ಪ್ಲೇಸ್ ಸಿಕ್ಕಿದ್ದು ಬರೋಲ್ಲ ಅಂತ ಎಷ್ಟು ಯಾವ ಬಸ್ಸು ಇದೆ ಅಂತ ನಮಗೂ ಸಾಕಾಗುತ್ತೆ. ಸ್ವಲ್ಪ ಎಲ್ಲೇ ಹೋದ್ರು ಬ್ಲಾಕ್ ಹೋಗ್ತೀವಿ ಅಂತ ಸೊ ನಮ್ಮ ಕಾಲೇಜ್ ಹತ್ರ ಫುಲ್ ಜನ, ಎಲ್ಲರಿಗೂ ಜನ, ಎಲ್ಲಿ ಹೋಗೋದು ಹೋದ್ರೂ ಚೆನ್ನಾಗೇ ಇರ್ತಾರೆ. ಎಲ್ಲ ಅಷ್ಟು ಪೀಸ್ಫುಲ್ಲಾಗಿದೆ ಅಂದರೆ ಕಾಲೇಜು. ಮತ್ತು ಕಾಲೇಜ್ ಬಂದು ಜನ ಅಷ್ಟು ಇದೆ ಅಂತ ಗಾಡಿಗಳು ಅಷ್ಟು ಇರ್ತಾರೆ. ನಮ್ಮ ಕಾಲೇಜ್ ಹತ್ರ ಫುಲ್ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಸೊ ಇಬ್ಬರು ಆಫೀಸ್ ಒಳಗಡೆ ಹೋಗಿದ್ದಾರೆ, ನಾವಿಬ್ಬರೇ ಕೂತ್ಕೊಂಡಿದ್ದೀವಿ. ಸೊ ಬನ್ನಿ, ಆಮೇಲೆ ಏನು ಮಾಡ್ತಾರೋ ಗೊತ್ತಿಲ್ಲ. ಇವಾಗ ನಮ್ಮ ಮತ್ತೆ ವಾಪಸ್ ಬಂದು ಏನು ಹೇಳಿದ್ರು ಏನು ಅಂತ ಕೇಳೋಣ, ನಡಿ ಹೋಗೋಣ. ಸೊ ಅತ್ತೆ ಏನಂದ್ರು ಅವರು? ನೀನೇನೋ ಬೇಕು ಅಂದಿದ್ದಕ್ಕ? ಓಕೆ, ಇನ್ಫಾರ್ಮ್ ಮಾಡ್ತೀನಿ ಅಂತ ನಂಬರು, ರಿಜಿಸ್ಟ್ರೇಷನ್ ನಂಬರ್ ಎಲ್ಲ ತೊಗೊಂಡಿದ್ದಾರೆ. ಮಂಡೇ ಒಳಗಡೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ರೆ, ಸಪೋಸ್ ನಾವು ಅಪ್ಲೈ ಮಾಡಿಲ್ಲ ಅಂದರೆ ಅದಕ್ಕೆ ಡೀಟೇಲ್ಸ್ ತಂದು ಕೊಡ್ರಿ, ಮತ್ತೆ ಅಪ್ಲೈ ಮಾಡೋಣ. ಆವಾಗ ಒಂದು 15 days 1 month ಒಳಗಡೆ ಬರುತ್ತೆ ಅಂತ ಹೇಳಿದ್ದಾರೆ. ಓಕೆ, ನೋಡೋಣ. ಸೊ ಇವಾಗ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಅಪ್ಲೈ ಮಾಡಿರೋದಿದ್ರೆ ಸಿಗುತ್ತೆ, ಇಲ್ಲ ನೀವು ಅಪ್ಲಿಕೇಶನ್ ಹಾಕ್ಬೇಕು ಅಷ್ಟೇ. ಸೊ ಇವಾಗ ನಾವು ಎಲ್ಲಿಗೆ ಹೋಗೋದು ನೆಕ್ಸ್ಟ್ ಗೋ ಟು ಮಲ್ಲೇಶ್ವರಂ 18 ಕ್ರಾಸ್. ಸೊ ಗೈಸ್, ಇವಾಗ ಮಲ್ಲೇಶ್ವರಂ 18 ಕ್ರಾಸ್ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಸೊ ಗೈಸ್, ಇವರು ರೋಡ್ ಡಿಸ್ಕಷನ್ ಮಾಡ್ತಿದ್ದಾರೆ, ಈ ರೋಡ್ ಹೋಗೋದಾ ಈ ರೋಡ್ ಹೋಗೋದಾ ಅಂತ. ಸೊ ಇವಾಗ ಮಲ್ಲೇಶ್ವರಂ ಶಾಪಿಂಗ್ ಲೆಟ್ಸ್ ಗೋ ಗೈಸ್. ಸೊ ಗೈಸ್, ಫೈನಲಿ ಮಲ್ಲೇಶ್ವರಂ ಬಂದಿದ್ದೀವಿ. ಸೊ ಏನು ಮಾಡ್ತಾರೋ ಅಂತ ಐಡಿಯಾ ಇಲ್ಲ. ಸೊ ಏನೋ ನೋಡ್ತಿದ್ದಾರೆ. ಸೊ ಬನ್ನಿ. ಸಹಕಾರ ಸಂಘಗಳ ರಿಜಿಸ್ಟ್ರೇಷನ್ ಮಾಡೋಂಥದ್ದು, ಸ್ವಸಹಾಯ ಸಂಘ ಆಗ್ಬೋದು ಅಥವಾ ಒಕ್ಕೂಟಗಳ ಸಂಘ ಆಗ್ಬೋದು, ಯಾವುದೇ ಸಂಘಗಳನ್ನ ರಿಜಿಸ್ಟ್ರೇಷನ್ ಮಾಡೋಂಥ ಸ್ಥಳ ಥ್ಯಾಂಕ್ ಯು. ಸೊ ಈ ಸಂಘಗಳ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಹೋಗಿದ್ರು, ನೋಡಿದ್ರೆ ಸರ್ವರ್ ಇಲ್ಲ ಅಂದರು. ಸೊ ಇವಾಗ ಇಲ್ಲೇನೋ ಸೀರೆನೋ ಬ್ಲೌಸೋ ನೋಡ್ತಿದ್ದಾರೆ ಡಿಸೈನ್ಗಳು. ಸೊ ಬನ್ನಿ, ಏನು ನೋಡ್ತಾರೋ ಗೊತ್ತಿಲ್ಲ. ಸೊ ಬನ್ನಿ ಹೋಗೋಣ. ಸೊ ಗೈಸ್, ಇವಾಗ ನಾವಿಲ್ಲಿ ಮಲ್ಲೇಶ್ವರಂ ಹತ್ರ ದೇವಸ್ಥಾನಕ್ಕೆ ಬಂದಿದ್ದೀವಿ, ಶ್ರೀ ಕನಕ ಪರಮೇಶ್ವರಿ ದೇವಸ್ಥಾನ ಅಂತ. ಸೊ ಬನ್ನಿ ಹೋಗೋಣ. ಸೊ ನೋಡಿ ಇಲ್ಲಿದೆ ಫುಲ್ಲು. ಮಲ್ಲೇಶ್ವರಂ ಬಂದರೆ ಸಿಗುತ್ತೆ ನಿಮಗೆ. ಸೊ ಬನ್ನಿ, ಫಸ್ಟು ಕೈ ಕಾಲು ತೊಳ್ಕೊಂಡು ಹೋಗೋಣ. ಸೊ ಗೈಸ್, ದೇವಸ್ಥಾನದಿಂದ ಇವಾಗ ಬರ್ತಾ ಹಾಗೆ ಇಲ್ಲಿ 50 rupees ಪಿಜ್ಜಾ ಇತ್ತು. ಸೊ ತಿನ್ನೋಣ ಅಂದ್ಬಿಟ್ಟು ನಿಲ್ತಿದ್ದೀವಿ. ಏನು ಚೆನ್ನಾಗಿರುತ್ತೋ ಗೊತ್ತಿಲ್ಲ. ಪಿಜ್ಜಾ ಆರ್ ಬರ್ಗರ್, ಎನಿಥಿಂಗ್ ಇಸ್ ಫೈನ್.
ಯಾವುದಾದ್ರೂ ಓಕೆ, ನೋಡೋಣ ಬನ್ನಿ ಯಾವ್ದು ಚೆನ್ನಾಗಿರುತ್ತೆ ಇದು ಅಂತ. ಸೊ ಗೈಸ್ ಬನ್ನಿ ಬರ್ಗರ್ ಟೇಸ್ಟ್ ಮಾಡೋಣ ಫಸ್ಟ್. ರುಚಿಯಾಗಿ ಸಕ್ಕತ್ತಾಗಿದೆ ಗೈಸ್. ಪಿಜ್ಜಾ ತಿನ್ಬೇಕಾದ್ರೆ ಸಿಗ್ತೀನಿ. ಗೈಸ್ ಪಿಜ್ಜಾ ತಿಂದಿದ್ದಾಯ್ತು. ಸೊ ನಾನು ಪಿಜ್ಜಾ ಮತ್ತೆ ಬರ್ಗರ್ ಎರಡರ ಕಂಪೇರ್ ಮಾಡಿದ್ರೆ ನಂಗೆ ಬರ್ಗರೇ ಪಿಜ್ಜಾಗಿಂತ ಜಾಸ್ತಿ ಇಷ್ಟ ಆಯಿತು. ಪಿಜ್ಜಾದಲ್ಲಿ ಸ್ವಲ್ಪ ಟೊಮೆಟೊ ಸಾಸ್ ಜಾಸ್ತಿ ಇತ್ತು, ನಂಗೆ ಟೊಮೆಟೊ ಸಾಸ್ ಅಂದರೆ ಆಗಲ್ಲ. ಸೊ ಅದಕ್ಕೆ ನಂಗೆ ಬರ್ಗರ್ ಇಷ್ಟ ಆಯಿತು. ನಿಮ್ಗೆ ಯಾವ್ದು ಇಷ್ಟ ಆಯಿತು? ಬರ್ಗರ್. ಅದೇ ಸ್ವೀಟ್ ಯಾವ್ದು ಇಷ್ಟ ಆಯಿತು ನಿಮ್ಗೆ? ಬರ್ಗರ್. ಬರ್ಗರ್ ಮತ್ತು ಪಿಜ್ಜಾನೂ ಇಷ್ಟ. ನಾನು ಆ್ಯಕ್ಚುಲಿ ಕಾಲೇಜ್ ಡೇಸಿಂದನೂ ತಿಂತಾ ಇದ್ದೀನಿ. ಆಗ ಸ್ಟಾರ್ಟಿಂಗ್ 20-30 ರುಪೀಸ್ ಇತ್ತು 15 years ಬ್ಯಾಕ್. ಈಗ 50 rupees. ಓಕೆ, ಚೆನ್ನಾಗಿದೆ ಎರಡೂ. ಪಿಜ್ಜಾದಾಗ ಸ್ವಲ್ಪ ಸ್ವೀಟ್ ಜಾಸ್ತಿ ಆಗೋಗ್ಬಿಟ್ಟಿದೆ. ಓಕೆ, ನೆಕ್ಸ್ಟ್ ಎಲ್ಲಿ ಹೋಗ್ತಿರೋ ಗೊತ್ತಿಲ್ಲ, ಬನ್ನಿ ನೋಡೋಣ ಇವ್ರು ಏನು ಮಾಡ್ತಾರೋ. ಸೊ ಗೈಸ್, ನೀವು ಮಲ್ಲೇಶ್ವರಂ 8th Cross ಬಂದ್ರೆ ಇಲ್ಲಿ ಪಿಜ್ಜಾ ಮತ್ತೆ ಬರ್ಗರ್ ಟ್ರೈ ಮಾಡೋದ್ ಮರಿಬೇಡಿ, ತುಂಬಾ ಫೇಮಸ್ ಅನ್ಸಿತ್ತು ಗೈಸ್. ಸೊ ಪರ್ಸನಲಿ ನನ್ಗೆ ಬರ್ಗರ್ ಇಷ್ಟ ಆಯ್ತು. ಇಲ್ಲೇ ಮಲ್ಲೇಶ್ವರಂ 8th Cross ಇಲ್ಲೇ ದೇವಸ್ಥಾನ ಇದೆಯಲ್ಲ, ದೇವಸ್ಥಾನ ಪಕ್ಕದಲ್ಲೇ ಇರೋದು. ಸೊ ಟ್ರೈ ಮಾಡಿ ಗೈಸ್, ತುಂಬಾ ಚೆನ್ನಾಗಿತ್ತು. ನನ್ಗಂತೂ ಇಷ್ಟ ಆಯ್ತು. ನಂಗೆ ಬರ್ಗರ್ ಜಾಸ್ತಿ ಇಷ್ಟ ಆಯ್ತು. ಪಿಜ್ಜಾನು ಚೆನ್ನಾಗಿತ್ತು, ಬಟ್ ಪಿಜ್ಜಾದಲ್ಲಿ ಟೊಮೆಟೊ ಸಾಸ್ ಸ್ವಲ್ಪ ಜಾಸ್ತಿ ಇತ್ತು. ಬಟ್ ನಂಗೆ ಟೊಮೆಟೊ ಸಾಸ್ ಅಂದ್ರೆ ಸ್ವಲ್ಪ ಆಗಲ್ಲ, ನಾನು ಏನಕ್ಕೂ ಟೊಮೆಟೊ ಸಾಸ್ ಯೂಸ್ ಮಾಡಲ್ಲ. ಸೊ ಅದಕ್ಕೆ ನಂಗೆ ಬರ್ಗರ್ ಇಷ್ಟ ಆಯ್ತು. ಟ್ರೈ ಮಾಡಿ ಗೈಸ್. ಇವಾಗ ಎಲ್ಗ ಹೋಗ್ತಿದೀವ ಗೊತ್ತಿಲ್ಲ, ಬನ್ನಿ ನೋಡೋಣ ಎಲ್ಗ ಹೋಗ್ತಿರೋ. ಸೊ ಗೈಸ್, ಏನೋ ಜ್ಯುವೆಲರಿ ಶಾಪ್ ಮಾಡ್ತಿದ್ದಂಗ ಅವ್ರೆ ನೋಡ್ತಿದ್ದಾರೆ, ಏನ್ ತಗೋತಾರೋ ಗೊತ್ತಿಲ್ಲ. ಸೊ ಬನ್ನಿ ನೋಡೋಣ, ನಾವು ಸ್ವಲ್ಪ ನೋಡೋಣ ಏನು ಇಷ್ಟ ಆದ್ರೆ. ನನ್ಗಂತೂ ಆಮೇಲೆ ಸಿಗುವ ಗೈಸ್. ಗೈಸ್ ಈಚೆ ನೋಡ್ತಿದ್ದವ್ರು ಇವಾಗ ಒಳಗಡೆ ನುಗ್ಗಿದ್ದಾರೆ. ಏನ್ ತಗೋತಾರೋ ಗೊತ್ತಿಲ್ಲ. ನೋಡಿ ಫುಲ್ ನೋಡೋಣ ಬನ್ನಿ ಏನ್ ತಗೋತಾರೋ ಎಲ್ಲ ನೋಡೋಣ ಬನ್ನಿ. ನಮ್ಗಂತೂ ಕೀ ಚೈನ್ಸ್ ಒಂದೇ ಇಷ್ಟ ಆಗೋದು, ಬಟ್ ಕೀ ಚೈನ್ಸ್ ಕೇಳಿದ್ರೆ ಮಕ್ಕು ಹಿಡಿತಾರೆ. ಆದ್ರೂ ಪರವಾಗಿಲ್ಲ, ಕೇಳ್ತೀನಿ. ಈ ಚೈನ್ಸ್ ಚೆನ್ನಾಗವೆ, ಚೈನ್ಸ್ ಚೆನ್ನಾಗವೆ. ಮನೆ ಬಿಟ್ಟಿರೋನೆ ಅಲ್ಲೇ ಅದೇ ಏನು. ಸೊ ಗೈಸ್, ಇವಾಗ ಅಲ್ಲಿ ಸ್ವಲ್ಪ ಇದು ಶಾಪಿಂಗ್ ಮುಗೀತು. ಇವಾಗ ಬಸ್ ಸ್ಟಾಪ್ ಕಡೆ ಹೋಗ್ತಿದೀವಿ. ಸೊ ಚಿಕ್ಕಪೇಟೆ ಹೋಗೋಣ ಅಂತಿದ್ದಾರೆ. ಸೊ ಬನ್ನಿ ನೋಡೋಣ, ಚಿಕ್ಕಪೇಟೆಗೆ ಹೋಗೋಣ ಅಂತಿದ್ದಾರೆ. ಅಲ್ಲೇನ್ ತಗೋತಾರೋ ಗೊತ್ತಿಲ್ಲ. ಸೊ ಬನ್ನಿ ಹೋಗೋಣ. ಸೊ ಗೈಸ್, ಇವಾಗ ಚಿಕ್ಕಪೇಟೆ ಕಡೆ ಹೋಗ್ತಿದ್ದವರು ಸುದರ್ಶನ್ಗೆ ಹೋಗ್ಬೇಕು ಅಂತ ಸುದರ್ಶನ್ ಕಡೆ ಬಂದಿದ್ದಾರೆ ಹೋಗ್ತಿದ್ದವರು. ಸೊ ಬನ್ನಿ ಇಲ್ಲೇನ್ ಪರ್ಚೇಸ್ ಮಾಡ್ತಾರೋ ಗೊತ್ತಿಲ್ಲ, ನೋಡೋಣ. ಸೊ ಗೈಸ್, ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಫುಲ್ ಆಫರ್, 50% ಆಫರ್ ಏನೋ ನಡೀತಿದೆ ಸುದರ್ಶನ್ ಅಲ್ಲಿ. ಸೊ ಏನ್ ತಗೊಂಡಾರೋ ಗೊತ್ತಿಲ್ಲ, ಫುಲ್ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಎಲ್ಲೂ ಜಾಗ ಇಲ್ಲ ನಿಂತ್ಕೊಳೋದಕ್ಕೆ, ಹೆವಿ ಜನ ಇದ್ದಾರೆ. ಗೈಸ್, ಫೈನಲ್ ಆಗಿ ಫಿಟ್ ಚೆಕ್ ಮಾಡ್ತಿದ್ದೀವಿ. ಸೊ ದಿಸ್ ಇಸ್ ದ ಔಟ್ಫಿಟ್ ಐ ವೇರ್ ಟುಡೇ. ಸೊ ಫಿಟ್ ಚೆಕ್ ಇದಿದೆ. ಸೊ ಬನ್ನಿ, ಇವಾಗ ಇಲ್ಲೇನು ಇಷ್ಟ ಆದಂಗಿಲ್ಲ ಅವ್ರಿಗೆ, ಹೋಗೋಣ ಅಂತವ್ರೆ. ಜನ ಇರೋದು ಸಿಕ್ಕಾಪಟ್ಟೆ ಜನ ಇದ್ದಾರೆ ಇಂದ. ಸೊ ಬನ್ನಿ ಹೋಗೋಣ.
ಸಿಕ್ಕಾಪಟ್ಟೆ ಎವ್ವಿ ಜನ ಗಾಯ್ಸ್, ಎವ್ವಿ ಅಂದರೆ ಎವ್ವಿ ಜನ ಅವರು ಇಲ್ಲಿ ಒಳಗಡೆ. ಸೊ ಹೋಗೋಣ ಅಂತಿದ್ದಾರೆ. ಸೊ ಬನ್ನಿ ಹೋಗೋಣ. ಸೊ ಗಾಯ್ಸ್ ಇಲ್ಲಿ ಮೆಜೆಸ್ಟಿಕ್ ಬಸ್ ಎಕ್ಕಿದ್ದೀವಿ. ಸೊ ಈಶೆ ಬಂದು ಸುದರ್ಶನಿಂದ. ಸೊ ಬನ್ನಿ ಹೋಗೋಣ ಮೆಜೆಸ್ಟಿಕ್, ಚಿಕ್ಕಪೇಟೆ. ಸೊ ಗೈಸ್ ಇವಾಗ ಮೆಜೆಸ್ಟಿಕ್ ಬಂದಿದೀವಿ. ಮೆಜೆಸ್ಟಿಕ್ ಬಂದ್ವಿ ಇವಾಗ ಮಲ್ಲೇಶ್ವರಂ ಇಂದ. ಸೊ ಇವಾಗ ಮೆಜೆಸ್ಟಿಕ್ ಇಂದ ಚಿಕ್ಕಪೇಟೆಗೆ ನಡ್ಕೊಂಡು ಹೋಗ್ತಿದೀವಿ. ಸೊ ಬನ್ನಿ ಇವ್ರು ಏನ್ ತಗೋತಾರೋ ನೋಡೋಣ, ಬನ್ನಿ. ಸೊ ಗೈಸ್ ಇವಾಗ ಅಂಡರ್ ಗ್ರೌಂಡ್ ಒಳಗಡೆ ಬಂದಿದೀವಿ ಚಿಕ್ಕಪೇಟೆಗೆ ಹೋಗೋದಕ್ಕ. ಇಲ್ಲಿ ನಮ್ ಮೇಲಿಂದಾನೆ ಹೋಗೋಣ ಅಂತ ಕೇಳಿದ್ರಿ. ಸೊ ಮೆಜೆಸ್ಟಿಕ್ ಅಂಡರ್ ಗ್ರೌಂಡ್ ಅಂತೆ, ನಾನು ಮಿಸ್ ಆಗಿ ಹೇಳ್ಬಿಟ್ಟೆ. ಸೊ ನಾನು ಹೇಳಿದೆ ಮನೆಯಲ್ಲಿ ಬೇಡ ರೋಡಾಗಿಂದ ಹೋಗೋಣ ಅಂದ್ರೆ ಅವ್ರು ಇಲ್ಲ ಇಲ್ಲಿ ಏನೇನೋ ನೋಡ್ಬೋದು ಬನ್ನಿ ಅಂದ್ರು. ಸೊ ಅದಕ್ಕೆ ಹೋಗ್ತಿದೀವಿ, ಬನ್ನಿ ನೋಡೋಣ ಏನೇನಿದೆ ಅಂತ. ಓ ಇಲ್ಲೂ ಜನ ಜಾಸ್ತಿ ಇದ್ದಾರೆ ಗೈಸ್, ಏನೇನೋ ಇದೆ ಇಲ್ಲಿ. ನಮ್ಮ ಮನೆ ಬಂದಾಗ ಇಲ್ಲಿ ಬಂದೇ ಇರಲಿಲ್ಲ. ಆಕ್ಚುಲಿ ಅದು ವಿಡಿಯೋ ಮಾಡಿದೆ, ಬಟ್ ಅನ್ಫಾರ್ಚುನೇಟ್ಲಿ ವಿಡಿಯೋ ಡಿಲೀಟ್ ಆಗ್ಬಿಟ್ಟಿತ್ತು, ಅದಕ್ಕೆ ಹಾಕಾಗಿಲ್ಲ. ಸೊ ಬನ್ನಿ ಏನ್ ಮಾಡ್ತಾವೆ ಇಲ್ಲಿ ಗೊತ್ತಿಲ್ಲ, ನೋಡೋಣ. ಚಿಕ್ಕಪೇಟೆಯಲ್ಲಿ ಅಣ್ಣಮ್ಮನ ದೇವಸ್ಥಾನಕ್ಕೆ ಬಂದಿದೀವಿ. ಇವಾಗ ಜನ ಹೆಂಗೋ ಕಮ್ಮಿ ಇದ್ದಾರೆ. ಸೊ ಬನ್ನಿ ಬೇಗ ದರ್ಶನ ಮಾಡ್ಕೊಂಡು ಹೋಗ್ಬಿಡೋಣ. ಓ ನಾವ್ ಹಿಂಗೆ ಸ್ಟ್ರೈಟ್ ಹೋಗ್ಬಿಟ್ರೆ ಕ್ಯೂ ಆಯ್ತಾ? ಸೊ ಗೈಸ್ ಜನ ಇಲ್ಲ ಅನ್ಕೊಂಡ್ವಿ, ಫುಲ್ ಜನ ಇದ್ದಾರೆ, ಕ್ಯೂ ನಿಂತಿದ್ದಾರೆ ಫುಲ್ಲು. ಫೋನ್ ಯೂಸ್ ಮಾಡಂಗಿಲ್ಲ ಅಂತೆ, ಮುಂದಕ್ಕೆ ಹೋಗ್ತಾ ಇಲ್ಲ ಅಂತ. ಇವಾಗ ವಿಡಿಯೋ ಆನ್ ಮಾಡ್ತಿದ್ದಂಗೆ ಮುಂದಕ್ಕೆ ಹೋಗ್ತಿದ್ದಾರೆ. ಸೊ ಬನ್ನಿ ಅಂದ್ರೆ ವಿಡಿಯೋ ಯೂಸ್ ಮಾಡಂಗಿಲ್ಲ, ಆದ್ರೂ ಸೈಡ್ ಅಲ್ಲಿ ಬಂದಾಗ ಯೂಸ್ ಮಾಡ್ತಾ ಇದೀವಿ. ಸೊ ಆಮೇಲೆ ಸಿಗ್ತೀನಿ ಗಾಯ್ಸ್. ಸೊ ಗಾಯ್ಸ್ ಇಲ್ಲಿ ನೋಡಿ ಸಕ್ಕತ್ತಾಗಿದೆ, ಪೇಂಟಿಂಗ್ ಎಲ್ಲ ಸೂಪರ್ ಆಗಿದೆ. ಸೊ ಫೋನ್ ಕಿತ್ಕೊಂಡ್ರೆ ನಮ್ ಬ್ಯಾಡ್ ಲಕ್ಕು. ಸೊ ಆಮೇಲೆ ಸಿಗ್ತೀನಿ ಗೈಸ್. 500 ಫೈನ್ ಹಾಕ್ತಾರಂತೆ ಫೋನ್ ಕಿತ್ಕೊಂಡು. ಬಂದ್ವಿ ಈಚೀಗ. ಸೊ ಇವ್ರು ಬರ್ತಿದ್ದಂಗೆ ಇಲ್ಲಿ ಯಾವ್ದೋ ಸ್ಲಿಪ್ಪರ್ ಅಂಗಡಿ ಕಡೆ ನುಗ್ಗಿದ್ದಾರೆ. ನೋಡೋಣ ಬನ್ನಿ, ಗೊತ್ತಿಲ್ಲ. ಸುಮ್ನೆ ಕರ್ಕೊಂಡು ಹೋಗ್ತಾರೆ, ನೋಡ್ತಾರೆ, ಇಷ್ಟ ಆಗಲ್ಲ, ವಾಪಸ್ ಬರ್ತಾರೆ. ಅದು 5 ನಿಮಿಷನೂ ನಿಂತ್ಕೊಳ್ತಾ ಇಲ್ಲ, ಸುಮ್ನೆ 1 ನಿಮಿಷ ಹೋಗ್ತಾರೆ, ಬರ್ತಾರೆ ವಾಪಸ್ಸು. ಅದಕ್ಕೆ ನಾವ್ ಈಚೆ ಇದ್ಬಿಡೋಣ ಅಂತ ಅನ್ಕೊಂಡ್ರಿ. ಬನ್ನಿ ಇಲ್ಲಾಂದ್ರೆ ನಾವು ನೋಡೋಣ, ನಾವು ಅವ್ರಿಗೆ ಟ್ಯಾಕ್ಸಿ ಸಾಕ್ಸೋಣ. ಸೊ ಬನ್ನಿ. ಗೈಸ್ ಹೇಳಿದ್ವಿ ತಾನೆ, ಫೈನಲಿ ಅಲ್ಲೂ ತಗೊಂಡಿಲ್ಲ. ನೋಡಿದ್ರು ಯಾವ್ದು ಇಷ್ಟ ಆಗಿಲ್ಲ ಅಂದ್ಬಿಟ್ಟು ವಾಪಸ್ ಬಂದ್ರು. ಹೇಳಿದ್ರು ನಾವ್ ಹೇಳ್ತೀವಿ ಬೇಡ ಬನ್ನಿ, ನೀವು ನೋಡುತ್ತೀರಾ ಇಷ್ಟ ಆಗಲ್ಲ ವಾಪಸ್ ಬರ್ತೀರ, ಹೇಳಿದ್ರು ಅದೇ ಕೆಲಸ ಮಾಡ್ತಾರೆ ಗೈಸ್. ಹೋಗ್ತಿದ್ದಾರೆ ನೋಡಿ, ಅಲಂಕಾರಕ್ಕೆ ಹೋಗೋಣ ಅಲ್ಲೋಗೋಣ ಅಂತ. ಆಕ್ಚುಲಿ ನಾವೆಲ್ಲ ಬಂದ್ರೆ ನಮ್ಗೆ ಇಷ್ಟು ಸ್ಟ್ರೆಸ್ ಅನ್ಸಲ್ಲ. ಶಾಪಿಂಗ್ ಬಂದ್ರೆ ಇವ್ರ ಜೊತೆ ಬಂದ್ರೆ ಸುಮ್ನೆ ಅಂಗಡಿಗೆ ಓಡಾಡಿಸ್ತಾರೆ. ನಾವಂದ್ರೆ ನಾವು ಎಲ್ಲಿ ಹೋಗ್ಬೇಕು ಅನ್ಕೋತೀರೋ ಅಲ್ಲೇ ಹೋಗ್ತಿವಿ, ಯಾವ ಅಂಗಡಿ ಹತ್ರ ಹೋಗ್ಬೇಕು ಅನ್ಕೋತೀರೋ ನೋಡ್ತೀವಿ, ಇಷ್ಟ ಆಗಿದ್ ಕಡೆ ಹೋಗ್ತೀವಿ. ಹಂಗಲ್ಲ, ಎಲ್ಲ ಅಂಗಡಿಗೂ ನುಗ್ತಾರೆ, ಎಲ್ಲ ಅಂಗಡಿಗಳಿಗೂ ರಿಸರ್ಚ್ ಮಾಡ್ತಾರೆ, ಆಮೇಲೆ ಫೈನಲಿ ಯಾವ್ದಾರ ಒಂದ್ ಅಂಗಡಿನ ತಗೋತಾರೆ. ಅದೇ ಪ್ರಾಬ್ಲಮ್ ಫ್ಯಾಮಿಲಿ ಜೊತೆ ಬಂದ್ರೆ. ನಾವೇ ಬಂದ್ರೆ ಮಸ್ತು. ನಾವು ಮೊನ್ನೆ ಬಂದಿದ್ವಲ್ಲ, ಆಕ್ಚುಲಿ ಅನ್ಫಾರ್ಚುನೇಟ್ಲಿ ವಿಡಿಯೋ ಡಿಲೀಟ್ ಆಗೋಯ್ತು. ಎಡಿಟಿಂಗ್ ಎಲ್ಲ ಆಲ್ಮೋಸ್ಟ್ ಆಗಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಡಿಲೀಟ್ ಆಗೋಯ್ತು. ಅದೊಂದು ಮಸ್ತ್ ಬಂದಿತ್ತು ವಿಡಿಯೋ ಮಾತ್ರ ಸಖತ್ತಾಗಿ. ಸೊ ಬಿಡಿ, ಏನಾಗಲ್ಲ, ನೆಕ್ಸ್ಟ್ ಟೈಮ್ ಅದೇ ತರ ಮಾಡೋಣ ಅನ್ಕೊಂಡು ಸುಮ್ಮನೆ ಆಗೋದ್ವಿ ವಿಡಿಯೋ. ಸೊ ಇವಾಗ ಹೋಗ್ತಾ ಇದೀವಿ, ಅಲಂಕಾರಕ್ಕೆ ಹೋಗೋಣ ಅಂತಿದ್ದಾರೆ. ಓ ಫೈನಲಿ ಅಲಂಕಾರ ಹತ್ರನೇ ಬಂದ್ಬಿಟ್ವಿ ನೋಡಿ. ಅಲಂಕಾರ ಮತ್ತೆ ಮೇಲೆ ಬಂದ್ವಿ ಗೈಸ್. ಮತ್ತೆ ಮೇಲೆ ಕರ್ಕೊಂಡು ಹೋಗ್ತಾವ್ರೆ ಗೈಸ್. ಬಂದೆ ಅಂತ ಇವಾಗ ಅನ್ಸ್ತಿದೆ ನನ್ಗೆ. ಏನು ತಗೊಂತ ಇಲ್ಲ ಗೈಸ್, ಸುಮ್ಮನೆ ನೋಡ್ತಾ ಇದೀವಿ. ಅವ್ರು ಏನೋ ಹುಡುಕ್ತವ್ರೆ, ಸಿಗ್ತಾಯ್ತೋ ಇಲ್ಲೋ ಅಂತನೂ ಗೊತ್ತಾಯ್ತಾ ಇಲ್ಲ ನಮ್ಗ. ನೋಡೋಣ. ಸೊ ಗೈಸ್ ಇಲ್ಲಿರೋದೆಲ್ಲ ತಿರುಗಿದೀವಿ ಗೈಸ್. ಫುಲ್ ಅಲಂಕಾರ ಓಡಾಡಿದ್ವಿ. ನಮ್ಮ ಮನೆಯವ್ರೇನು ಒಂದೇ ಅಂಗಡಿಯಲ್ಲೇ ಅವ್ರೆ. So guys, this is also good, right? See, all men's collection ಹತ್ರನೇ ಬಂದಿದ್ದೀವಿ. ಯಾಕಂತ ಗೊತ್ತಿಲ್ಲ, ಯಾಕಂದ್ರೆ ನಮಗೆ ಲೇಡೀಸ್ ಕಲೆಕ್ಷನ್ಸ್ ಅಷ್ಟು ಇಷ್ಟ ಆಗ್ತಿಲ್ಲ. ಸೊ ಮೆನ್ಸ್ ಕಲೆಕ್ಷನ್ ಒಂಥರ ಚೆನ್ನಾಗಿದೆ, ಬರ್ರಿ ಟ್ರೈ ಮಾಡಿ, ಪರ್ಚೇಸ್ ಕೂಡ ಮಾಡಿ. ಸೊ ನಾವು ಜಸ್ಟ್ ನೋಡ್ತಿದ್ವಿ. ಅಲ್ಲಿ ಎಲ್ಲ ಏನ್ ಬೇಕು ಮೇಡಮ್, ಪ್ಯಾಂಟ್ ಬೇಕಾ, ಜೀನ್ಸ್ ಬೇಕಾ, ಕ್ರಾಪ್ ಟಾಪ್ಸ್ ಬೇಕಾ, ಚೂಡಿದಾರ್ ಬೇಕಾ, ಎಲ್ಲರೂ ಏನ್ ಬೇಕು ಮೇಡಮ್, ಏನ್ ಬೇಕು ಮೇಡಮ್ ಅಂತ ವಾಪಸ್ ಕೆಳಗಡೆ ಹೋಗ್ತಿದೀವಿ. ಯಾವ ಕಡೆ ಬಂದ್ರೆ ಅಂತ ಗೊತ್ತಾಗ್ತಿಲ್ಲ, ನಮ್ಮ ಮಮ್ಮಿಯವ್ರು ಇರೋರೆ ಅಂತ ಗೊತ್ತಿಲ್ಲ. ತಿರುಗಿ ಒಂದೊಂದೇ ಯಾ ಗೈಸ್, ಎಸ್ ಜಸ್ಟ್ ಮಿಸ್ ಗೈಸ್. ಇವಾಗ ಬನ್ನಿ ನೋಡೋಣ ಎಲ್ಲೋದ್ರೆ ಎಲ್ಲ
ಹುಡ್ಕನ ಎಲ್ಲ ಜುಗ ಜುಗ ಐತೆ guys ಇಲ್ಲಿ. ಯಾ ಗೈಸ್ ಅಂತ ಗೊತ್ತಾಗ್ತಿಲ್ಲ. ನಾವೇನು ತಗೋಣ ಇಲ್ಲ ಸುಮ್ಮನೆ ಬಂದಿದ್ದೀವಿ ನಮ್ಮ ಮಮ್ಮಿಯವ್ರ ಜೊತೆ. ಸೊ ಹೋಗ್ತಿದ್ದೀವಿ ಎಲ್ಲಿ ಯಾವ ಅಂಗಡಿ ಅಂತ ನೋಡ್ತಿದ್ದೀವಿ. ಅಲ್ಲಿದೆ ಬನ್ನಿ. ಬಂದ್ವಿ ಅಲ್ಲ ಇದೆ ಅಲ್ಲ ಇದೇನಾ ಇನ್ನು ಮುಂದೆ ಹೋಗ್ಬೇಕಾ? ಇಲ್ಲಿ ಓ ಸಾರಿ ವಾಪಸ್ಸು ಇನ್ನು ಮುಗ್ದಂಗಿಲ್ಲ ಅವ್ರದ್ದು ಶಾಪಿಂಗ್ ಮುಗ್ದಿದೆ ಗೈಸ್. ಆಲ್ಮೋಸ್ಟ್ ಪೇಮೆಂಟ್ ಮಾಡ್ತಿದ್ದಾರೆ. ಇಲ್ಲಿಂದ ವಾಪಸ್ ಬಸ್ ಸ್ಟಾಪ್ ಕಡೆನೆ ಹೋಗೋದು ಅಂತ ಅನ್ಕೊಂಡಿದೀನಿ. ಸೊ ಬನ್ನಿ ನೋಡೋಣ, ಗೊತ್ತಿಲ್ಲ ಇನ್ನು ಯಾವ್ದಾನ ಅಂಗಡಿ ಹತ್ರ ಹೋಯ್ತಾರೋ ಇಲ್ಲ ಗೊತ್ತಿಲ್ಲ ಗೈಸ್. ಸೊ ಬನ್ನಿ ನೋಡೋಣ ಹೋಗ್ತಾರಲ್ವ ಅಂತ. ಬಾರ್ಗೇನ್ ಮಾಡ್ತಿದ್ದಾರೆ. ಬೆಳಗ್ಗೆ ನಾವು ಮೆಜೆಸ್ಟಿಕ್ ಬರಕ್ 11 ಆಗಿತ್ತು. 11 ಆಗಿತ್ತು. 2:30 ಆಗಿದೆ ಗೈಸ್ ಇವಾಗ 2:30. ಯಾ ಆಲ್ಮೋಸ್ಟ್ 2:30 ಆಗಿದೆ. ಸೊ ಇವಾಗ ಬಿಟ್ರೆ ಮನೆಗೆ ಹೋಗಿ ಪಾಚ್ಕೋಬೇಕು. ನಿದ್ದೆ ಮಾಡಿಲ್ಲ, ಸುಮ್ಮನೆ ಮನೇಲೇ ಇರ್ಬೋದಿತ್ತು ಅಂತ ಅನ್ಸ್ತಿದೆ. ದೇವಸ್ಥಾನಗನ ಹೋಗ್ಬೋದಿತ್ತು ಬೆಳಿಗ್ಗೆ ಮನೆ ಹತ್ರ ಇದ್ದಿದ್ರೆ. ಶನಿವಾರ ನಮ್ದು ಡೈಲಿ ರೋಟೀನ್ ಗೈಸ್. ಸುಮ್ಮನೆ ಒಂದೊಂದು ಓದಿ ಸಾಕು. ಏನ್ ಬೇಕು ಮೇಡಮ್ ಏನೇನೋ ಕೇಳ್ತಾರೆ. ಯಾ ಗೈಸ್ ಸೈಕ್ ಮಾಡ್ಬಿಟ್ಟಿದ್ದಾರೆ ಇಲ್ಲೆಲ್ಲ. ಸೊ ನನ್ನ ಕೈನೋ ಬಂತು, ಆಮೇಲೆ ಸಿಗ್ತೀನಿ. ಫೈನಲಿ ಶಾಪ್ ಹೋಗಿದ್ದು ನಮ್ಗಂತೂ ಸಾಕಾಗೋಯ್ತು. ಹಿಂದೆ ಓಡಾಡಿ ಸಾಕಾಗ್ಬಿಟ್ಟಿದೆ. ಫುಲ್ ಲಗೇಜ್ಗಳು ನೋಡಿ ಎತ್ಕೊಂಡು ಹೋಗ್ತಾವ್ರೆ. ಫುಲ್ಲು ಶಾಪಿಂಗ್ ಅವ್ರಿಗೆ ಮಾಡಿದ್ರು. ನಮಗೇನೋ ನನ್ನ ಶರ್ಟ್ಸ್ ಕೊಡಿಸಿದ್ರು ಬಂದಿದ್ದಕ್ಕೆ. ನಾನಂತೂ ಏನಕ್ಕನೋ ಬಂದೆ, ಮನೆಯಲ್ಲೇ ಇರ್ಬೋದಿತ್ತು ಅಂತ ಅನಿಸ್ತಾ ಇದ್ದೆ. ನನಗೆ ಮನೇಲಿ ನೆಮ್ಮದಿಯಾಗಿ ಮಲ್ಕೊಂಡಿದ್ದೇನೆ. 4 ಗಂಟೆ 4:15 ಏನೂ ಇರ್ತಾಯಿಲ್ಲ. ನೋಡಿದ್ರೆ ಕಾಲುಗಳೆಲ್ಲ ನೋಡ್ತಿದ್ದೆ. ನಾವು ಬಂದಾಗೂ ನನಗೆ ಇಷ್ಟು ಸ್ಟ್ರೆಸ್ಫುಲ್ ಅನಿಸಿದ್ದಿಲ್ಲ. ನನ್ನ ಫ್ರೆಂಡ್ಸ್ ಜೊತೆ ಬಂದಾಗ ಇವ್ರ ಜೊತೆ ಬಂದರೆ ಸುಮ್ಮನೆ ಹೋಗ್ತಾರೆ, ಒಳಗಡೆ ಆಚೆಗೆ ಬರ್ತಾರೆ. ಅದೇ ಪ್ರಾಬ್ಲಮ್. ಸೊ ಫೈನಲಿ ಇವಾಗ ನಡ್ಕೊಂಡು ವಾಪಸ್ ಬಸ್ ಸ್ಟಾಪ್ ಕಡೆ ಹೋಗ್ತೀವಿ. ಶಾಪಿಂಗ್ ಇನ್ನೂ ಇಟ್ಕೊಂಡಿದ್ದಾರೆ ಅವರು ಅವ್ರ ಹತ್ರ. ಸೊ ಬನ್ನಿ ಇವಾಗ ವಾಪಸ್ ಬಸ್ ಸ್ಟಾಪ್ ಹೋಗ್ತೀವಿ. ಏನೋ ನೋಡ್ತಾವ್ರೆ, ನೋಡೋಕ್ಕೆ ಮುಂಚೆ ಕರ್ಕೊಂಡು ಹೋಗ್ಬೇಕು. ಆಲ್ಮೋಸ್ಟ್ ಬಸ್ ಸ್ಟಾಪ್ ಹತ್ರ ಹೋಗ್ತಿದ್ದೀವಿ ಗಾಯ್ಸ್. ಬನ್ನಿ ಗಾಯ್ಸ್ ಹೋಗೋಣ. ಸೊ ಗಾಯ್ಸ್ ಬಸ್ ಸ್ಟಾಪ್ ಗೈಸ್. ಇವರು ನಾಷ್ಟ ಮಾಡೋಣ ಅಂತವ್ರೆ. ನಂಗಂತೂ ಏನು ಬೇಡ, ನಂಗೆ ಬಾಗ್ಲೂರಾಗ ಪಾನಿಪುರಿ ಕೊಡಿಸ್ಬಿಡ್ರಿ ಸಾಕು ಅಂತ ಕೇಳ್ತಾ ಇದ್ದೀವಿ. ನೋಡಿದ್ರೆ ಬೇಡ ಬನ್ನಿ ಮೀಲ್ಸ್ ತಿನ್ನೋಣ ಅಂತ ಕರೀತಾವ್ರೆ. ಎಲ್ಲೋ ಕರ್ಕೊಂಡು ಹೋಗ್ತೀರಿ ಚೆನ್ನಾಗಿರ್ತೈತೆ ಅಂತ ಬೇರೆ ಹೇಳ್ತಾವ್ರೆ. ಬನ್ನಿ ಎಲ್ಲಿ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ, ಎಲ್ಲಿ ಕರ್ಕೊಂಡು ಹೋಗ್ತಾರೋ. ನೋಡಿದ್ರೆ ಸಿಕ್ಕಾಪಟ್ಟೆ ಬೇಗ ಗಾಡಿ ಬಸ್ಸುಗಳು ಬರ್ತಾನೆ ಅವೆ. ಸೊ ಗಾಯ್ಸ್ ಫೈನಲಿ ಬಸ್ಗೆ ಬಂದಿದ್ದೀವಿ. ಬಾಗ್ಲೂರಲ್ಲೇ ತಿನ್ನೋಣ ಅಂತ ಬಸ್ ಇತ್ತು ಅಂದ್ಬಿಟ್ಟು. ಸೊ ಗಾಯ್ಸ್ ಇನ್ನೂ ಬಸ್ ಬಿಟ್ಟಿರಲಿಲ್ಲ ಡ್ರೈವರ್ ಕಂಡಕ್ಟರ್. ಸೊ ಏನಾರ ತಿನ್ನಕ್ಕೆ ತೊಗೊಳೋಣ ಅಂದ್ಬಿಟ್ಟು ಬಂದಿದ್ದೀವಿ. ತೊಗೊಳೋಣ ಬನ್ನಿ, ಏನು ತೊಗೊಳೋದು ಅಂತ ಗೊತ್ತಿಲ್ಲ, ನೋಡ್ತಾ ಇದ್ದೀವಿ. ಸೊ ಗಾಯ್ಸ್ ಇದೊಂದು ಜ್ಯೂಸು ಇದೊಂದು ಚಿಪ್ಸ್ ತೊಗೊಬಂದ್ವಿ. ಬಸ್ ಬೇರೆ ಹೋಗ್ತಿತ್ತು, ಸೊ ಅದಕ್ಕೆ ಬಸ್ ಹಾಕಿದ್ದೀವಿ. ಆಮೇಲೆ ಸಿಗುವ. ಸೊ ಯಾವ್ದು ಬೇರೆ ಹೋಗ್ತಿದ್ರು. ನಂಗೆ ಗೋಬಿ ಬೇಕು, ನಂಗೆ ಇಲ್ಲೇ ಗೋಬಿ ಬೇಕು ಅಂದಿದ್ದಕ್ಕೆ ಇಲ್ಲಿ ಕರ್ಕೊಬಂದಿರೋದು. ಸೊ ಅವ್ರು ಬೇರೆ ಹತ್ರ ಹೋಗ್ತಿದ್ರು, ನಾನು ಗೋಬಿ ತೊಗೊಬರ್ತೀನಿ ಅಂದಿದ್ದೆ. ಸೊ ಈಗ ಗೋಬಿ ಇಲ್ಲೇ ಬಂತು ಅವರು ಅಲ್ಕೋದವರು. ಸೊ ಬನ್ನಿ. ಸೊ ಗೈಸ್ ಇದೆ ಪ್ಲೇಟ್ ನೂಡಲ್ಸ್, ಗೋಬಿ, ಫ್ರೈಡ್ ರೈಸ್ ಹೇಳಿದ್ದೀರಿ, ಅದು ಬರುತ್ತೆ. ಸೊ ತಲೆ ಬೇರೆ ಸಿಕ್ಕಾಪಟ್ಟೆ ನೋಯ್ತಿದೆ. ಸೊ ವಾಪಸ್ ಬಸ್ ಸ್ಟಾಪ್ ಕಡೆ ಹೋಗ್ತಿದ್ದೀರಿ ಬಾಗ್ಲೂರಲ್ಲಿ. ಸೊ ಇಲ್ಲಿಂದ ಮನೆಗೆ ಹೋಗೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಗೈಸ್.